ಶಾಸನ ನನ್ ಕಣ್ಣಿಗೆ ಬಿತ್ತು. ಇದನ್ನ ನಾನು ನೋಡಕ ಬಹಳ ದಿನ ಆಯ್ತು, ಇಲ್ಲೇ ಇತ್ತು. ಇದ್ರ ಬಗ್ಗೆ ನನಗೇನು ಗೊತ್ತಿರಲ್ಲ, ಹಂಗಾಗಿ ಹಿಸ್ಟರಿ ಡಿಪಾರ್ಟ್ಮೆಂಟ್ ಕೇಳಕ್ ಹೋದೆ. ಈ ಶಾಸನ ನಮ್ಮ ಕಾಲೇಜಿನ ಇತಿಹಾಸದ ಪ್ರೊಫೆಸರ್ ಸರ್ ಸಂಶೋಧನೆ ಮಾಡಿ ತಂದಿಟ್ಟಿದ್ದು ನಾನು ಖುಷಿ ವಿಚಾರ. ಈ ಶಿಲಾಶಾಸನ 1560 ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಕೆತ್ತನೆ ಮಾಡಿದೆ. ಈ ಸಮಯದಾಗ ಸದಾಶಿವರಾಯರು ವಿಜಯನಗರ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಿರ್ತಾರ ಮತ್ತು ಮಹಾಮಂಡಳೇಶ್ವರರಾಗಿ ಅಳಿಯ ರಾಮರಾಯರು ಇರ್ತಾರ. ಇವರ ಕೈ ಕೆಳಗೆ ಸಾಮಂತರಾಗಿ ಮುದುಗಲ್ನ ದುರ್ಗಾಧಿಪತಿಯಾಗಿ ವೆಂಗಳಪ್ಪ ನಾಯಕ್ ಅನ್ನೋರು ಇರ್ತಾರೆ. ಇವರು ಸಿನ್ನೂರಿಂದ ಜಾಲಾಳ ಅಗ್ರಹಾರಕ್ಕೆ ಹೋಗೋ ದಾರ್ಯಾಗ ಅಡ್ಡಾಡರಿಗೆಲ್ಲ ಅನುಕೂಲ ಆಗ್ಲಿ ಅಂತೇಳಿ ಒಂದು ಬಾವಿ ತೋಡಿಸಿ ಗಿಡ ನಾಡ್ಸಿ ಒಂದು ಅರವಟ್ಟಿಗೆ ಮಾಡಿರ್ತಾರ. ಇದ್ರ ಜೊತೆಗೆ ಸ್ವಲ್ಪ ಭೂಮಿಯನ್ನ ದಾನ ಮಾಡಿರೋದ್ರ ಬಗ್ಗೆ ಮತ್ತು ಅದ್ ಯಾರಾದ್ರೂ ಮೀರಿದ್ರೆ ಅವರಿಗೆ ಶಾಪ ಕೊಟ್ಟಿರೋದ್ರ ಬಗ್ಗೆ ಈ ಶಾಸನದಲ್ಲಿ ಕೆತ್ತಿದ್ದಾರೆ. ಇದರ ಕನ್ನಡ ಅನುವಾದನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ರಿ. ಆದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯದ ಗುರುತನ್ನ ಹಿಂಗ್ಯಾಕ್ ಬಿಸಾಕಿದ್ದಾರೆ ಅಂತ ಕೇಳಿದೆ. ಅದಕ್ಕವರು ನಮ್ಮ ಕಾಲೇಜ್ ಇಲಾಖೆಗೆ ಮತ್ತು ರಾಯಚೂರು ಮ್ಯೂಸಿಯಂ ದವರಿಗೆ ಎಷ್ಟು ಸಲ ರಿಪೋರ್ಟ್ ಮಾಡಿದ್ರು ಕೂಡ ಯಾರು ತಲೆಗೆ ಹಾಕೋವಲ್ರು, ಕೇರೆ ಮಾಡೋವಲ್ರು ಅಂತ ಹೇಳಿದ್ರು. ಆದ್ರೆ ಯಾಕೆ ಮಾಡ್ತಾರೆ? ಇದೇ ಜಾಗದಾಗ ಬೇರೆ ಸ್ಟೇಟ್ ನ ರಾಜರ ಬಗ್ಗೆ ಇತ್ತಂದ್ರೆ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ರು. ಇವರ ಇಂತಹ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಕನ್ನಡಿಗರಿಗೆ ಎಷ್ಟೋ ಕನ್ನಡದ ರಾಜರ ಬಗ್ಗೆನೇ ಗೊತ್ತಿಲ್ಲ. ಇತಿಹಾಸದಾಗ ಯಾವ ಸಾಮ್ರಾಜ್ಯ ಕೂಡ ಆಳ್ವಿಕೆ ನಡೆಸಿಲ್ಲ ಅಂತ ಒಂದು ಆಳ್ವಿಕೆ ನಡೆಸಿ ಮೆರೆದಂತ ಸಾಮ್ರಾಜ್ಯವನ್ನ ಗುರುತಿಸುವ ಶಾಸನದ ಪರಿಸ್ಥಿತಿ ಕರ್ನಾಟಕದಾಗ ಹಿಂಗಾದ್ರೆ ಬೇರೆ ಸ್ಟೇಟ್ ನ ಕೇಳ್ಬೇಕಾ? ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ದಾರ್ಯಾಗಿಟ್ಟು ಸೇರ್ನೆಗಳದಂತ ಸಾಮ್ರಾಜ್ಯದ ನಾಡಿನವರದಿ ನಾವು ಸ್ವಲ್ಪನಾದ್ರೂ ಸ್ವಾಭಿಮಾನ ಇಟ್ಕೋರಿ. ಬರೀ IPL ಬಂದಾಗ ಅಷ್ಟ ಕನ್ನಡಿಗನಾಗಿ ಕನ್ನಡತನ ತೋರ್ಸೋದಲ್ಲ, ಈ ಸಮಯದಾಗ ತೋರಿಸಿ ನಿಮ್ಮ ಕನ್ನಡ ಅಭಿಮಾನನ. ಈ ಶಾಸನ ಆದ್ರ ಜಾಗಕ್ಕೆ ಹೋಗೋದಕ್ಕೆ ದಯವಿಟ್ಟು ಸಹಾಯ ಮಾಡ್ರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಾಮೆಂಟ್ ಸೆಕ್ಷನ್ ಟ್ಯಾಗ್ ಮಾಡ್ರಿ. ಕನ್ನಡ ಮತ್ತು ಕನ್ನಡತನ ಉಳಿಸೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ.